ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ಕಾಂಗ್ರೆಸ್ನಷ್ಟು ನೀಚ ಮನಸ್ಥಿತಿ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಬಿಹಾರದ ವೋಟ್ ಅಧಿಕಾರಿ ರ್ಯಾಲಿಯಲ್ಲಿ ಮೋದಿಜಿಯವರ ತಾಯಿಯವರನ್ನ ನಿಂದಿಸಿದ್ದು ಇವರಿಗೆ ಸಾಕಾಗ್ಲಿಲ್ಲ ಅಂತ, ಆಮೇಲೆ ಆ ನಿಂದಿಸಿದ್ದನ್ನ ಮತ್ತೆ ಮೈಕ್ ಮುಂದೆ ಹೇಳಿ ನಗಾಡ್ಕೊಂಡು ತಾನು ಒಬ್ಬ ಹೆಣ್ಣು ಅನ್ನುವಂಥದ್ದನ್ನ ಮರೆತು, ಯಾರು ಹೇಳಿ, ಪ್ರಿಯಾಂಕಾ ಗಾಂಧಿ ಆ ಗೇಲಿ ಮಾಡಿದ್ದು ಸಾಕಾಗ್ಲಿಲ್ಲ ಅಂತ ಈಗ ಮತ್ತೆ ಮೋದಿಜಿಯವರ ತಾಯಿಯವರ ಬಗ್ಗೆ AI ವಿಡಿಯೋ ಮಾಡಿ ಪಾಪ ದೇಹ ತ್ಯಾಗ ಮಾಡಿರುವಂತಹ ಆ ತಾಯಿಗೆ ನೋಯಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಲ್ವಾ? ನೀವು ನಿಜಕ್ಕೂ ಮನುಷ್ಯರಾ ನೀವು? ವಿದೇಶಿ ವಂಶಸ್ಥರಿಗೆ ಇಲ್ಲಿನ ಸಂಸ್ಕೃತಿ ಹೇಗೆ ಅರ್ಥ ಆಗಬೇಕು? ಆಯ್ತು, ಅರ್ಥ ಆಗಲ್ಲ, ಕಡೆಗೆ ಮನುಷ್ಯತ್ವ ಅನ್ನೋದಾದ್ರೂ ಇರ್ಬೇಕಿತ್ತಲ್ವಾ? ಅದು ಇಲ್ವಾ ನಿಮಗಳಿಗೆ ತಾಕತ್ತಿದ್ರೆ ನಿಮ್ಮ ಕೆಲಸಗಳನ್ನ ಇಟ್ಕೊಂಡು, ನಿಮ್ಮ ಸಮರ್ಥ ನಾಯಕತ್ವದ ಮೂರ್ತಿಯನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ರಿ. ಅದು ಬಿಟ್ಟು ಮೋದಿಜಿಯವರ ತಾಯಿಯವರನ್ನ ಯಾಕೆ ಹೇಳ್ಕೊಂಡು ಬರ್ತೀರಾ ನಿಮ್ಮ ಯೋಗ್ಯತೆಗೆ? ಅಂದ್ರೆ ಹೆಂಗಾದ್ರೂ ಸರಿ, ಮೋದಿಜಿಯವರ ಹೆಸರು ಎತ್ತದೆ, ಅವರ ವಿಚಾರಗಳನ್ನು ತೆಗೆದುಕೊಳ್ಳದೆ ನಿಮಗೆ ದಿನ ಬೆಳಗಾಗಲ್ಲ ಅಂತ ಆಯ್ತು. ಹಾಗಾದ್ರೆ ಮೋದಿಜಿಯವರ ಸಮರ್ಥ ನಾಯಕತ್ವ ನಿಮ್ಮನ್ನ ಅಷ್ಟೊಂದು ಕಾಡ್ತಾ ಇದೆ ಅಲ್ವಾ? ವೆರಿ ನೈಸ್. ನಿಮಗೆ ಅಷ್ಟೊಂದು ತಾಕತ್ತಿದ್ರೆ ನಿಮ್ಮ ರಾಹುಲ್ ಗಾಂಧಿ ನಿಮ್ಮ ವಿರೋಧ ಪಕ್ಷದ ನಾಯಕನನ್ನ ಸರಿ ಮಾಡಿ, ವೋಟ್ ಚೋರಿ ಅಂತ ಬಾಯಿ ಬಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಗೊತ್ತು? ಫಸ್ಟ್ ಆಫ್ ಆಲ್, ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನ? ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಗೈರಾಗ್ತಾರೆ, ಕರ್ತವ್ಯ ಭವನ ಉದ್ಘಾಟನೆಗೆ ಗೈರಾಗ್ತಾರೆ, ಉಪರಾಷ್ಟ್ರಪತಿಗಳ ಚುನಾವಣಾ ಮೀಟಿಂಗ್ಗೆ ಗೈರಾಗ್ತಾರೆ, ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಸಮಾರಂಭಕ್ಕೆ ಅದಕ್ಕೂ ಗೈರಾಗ್ತಾರೆ. ಮೋದಿಜಿ ಬಗ್ಗೆ ಮಾತಾಡ್ತೀರಲ್ವಾ? ನಿಮ್ಮ ಈ ಬೇಜವಾಬ್ದಾರಿ ನಾಯಕನನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀರಾ? ಇಂತಹ ವ್ಯಕ್ತಿ ವಿರೋಧ ಪಕ್ಷದ ನಾಯಕ ಅಂತೆ, ಈ ವ್ಯಕ್ತಿ ಪ್ರಧಾನಿ ಆಗಬೇಕಂತೆ. ಆಮೇಲೆ ಈ ತರ ಪಟಾಲಂ ಮೋದಿಜಿ ಹಾಗೆ ಮೋದಿಜಿಯವರ ತಾಯಿಯ ಬಗ್ಗೆ ಮಾತಾಡ್ತಾರೆ. ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಂಡಿದ್ದೀರಾ? ನಿಮ್ಮ ರಾಹುಲ್ ಗಾಂಧಿ ಪದೇ ಪದೇ ಫಾರಿನ್ ಟ್ರಿಪ್ಪು ಅಂತ ಗಾಯಬಾಗ್ತಾರಲ್ವಾ, ಕಾಣೆ ಆಗ್ತಾರಲ್ವಾ? ಯಾವತ್ತಾದ್ರೂ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದೀರಾ ಅವರನ್ನ? ರಾಹುಲ್ ಗಾಂಧಿಯ ವಿದೇಶ ಪ್ರವಾಸಗಳ ನಂತರ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಅವಘಡ ನಡೆಯುತ್ತೆ, ಯಾಕೆ ಅನ್ನುವಂಥದ್ದನ್ನ ಕೇಳಿದೀರಾ? ರಾಹುಲ್ ಗಾಂಧಿಯ ಯುರೋಪ್ ಪ್ರವಾಸದ ನಂತರ ಕಾಶ್ಮೀರದ ಮೇಲೆ ಭಯೋತ್ಪಾದಕ ದಾಳಿ ಆಗುತ್ತೆ. ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದ ನಂತರ ಮಣಿಪುರ ಗಲಭೆ ಆಗುತ್ತೆ, ಅವಿಶ್ವಾಸ ನಿರ್ಣಯ ಆಗುತ್ತೆ. ರಾಹುಲ್ ಗಾಂಧಿಯ ಇತ್ತೀಚಿನ ಮಲೇಷಿಯಾ ಪ್ರವಾಸದ ನಂತರ ನೇಪಾಳದಲ್ಲಿ ಹಿಂಸಾಚಾರ ಆಗುತ್ತೆ, ಆಡಳಿತದಲ್ಲಿ ಬದಲಾವಣೆ ಆಗುತ್ತೆ. ಹೀಗೆ ಇನ್ನೂ ಅನೇಕ ಘಟನೆಗಳು. ಇವೆಲ್ಲವೂ ನಿಮ್ಮ ಪ್ಲಾನ್. ರಾಹುಲ್ ಜಿ, ನಿಮ್ಮದ ಅಥವಾ ಕೇವಲ ಇದು ಕಾಕತಾಳೀಯನ ಅಂತ ಕೇಳಿದೀರಾ? 2014ರಿಂದ 2025ರ ನಡುವೆ ರಾಹುಲ್ ಗಾಂಧಿ ಸುಮಾರು 250ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ಎಷ್ಟು ಹೇಳಿ? 250ಕ್ಕೂ ಹೆಚ್ಚು. ಈ ಎಲ್ಲ ಪ್ರವಾಸಗಳು ಹೆಚ್ಚಾಗಿ ಒಂದು ಚುನಾವಣೆಗಳಿಗೆ ಮೊದಲಾಗಿರುತ್ತೆ, ಇಲ್ವಾ ರಾಜಕೀಯ ಹಿನ್ನಡೆಗಳ ನಂತರ ಆಗಿರುತ್ತೆ, ಅದು ಬಿಟ್ರೆ ರಾಷ್ಟ್ರೀಯ ಉದ್ವಿಗ್ನತೆಯ ಸಮಯದಲ್ಲೇ ಆಗಿರುತ್ತೆ. ಹಾಗಾದ್ರೆ ಇವೆಲ್ಲವೂ ಲೆಕ್ಕಾಚಾರದ ಮೇಲೆ ನಡೀತಾ ಇರುವಂತಹ ನಾಟಕಗಳ ಅಥವಾ ಕಾಕತಾಳೀಯವ? ನೀವು ಕಾಂಗ್ರೆಸ್ನವರು ಇದನ್ನ ಕೇಳಲ್ಲ. ನೀವು ಕೇಳಲಿಲ್ಲ ಅಂದ್ರೆ ಏನಂತೆ? ನಾವು ಕೇಳ್ತೀವಿ, ಕೇಳಬೇಕಲ್ವಾ? ನಮಗೆ ನಮ್ಮ ದೇಶ ಮುಖ್ಯ. ಇವರನ್ನ ನಾವು ಯಾವತ್ತೂ ನಂಬಲ್ಲ. ವೀಕ್ಷಕರ, 2015ರಿಂದ 2022ರ ನಡುವೆ, ಅಂದ್ರೆ ಆ ಅವಧಿಯಲ್ಲಿ ರಾಹುಲ್ ಗಾಂಧಿ ಹೋದಂತಹ ಫಾರಿನ್ ಟ್ರಿಪ್ಗಳಲ್ಲಿ, ವಿದೇಶ ಪ್ರವಾಸಗಳಲ್ಲಿ 60ಕ್ಕೂ ಹೆಚ್ಚು ವಿದೇಶಿ ಪ್ರವಾಸಗಳು ಖಾಸಗಿ ಅಂದ್ರೆ ಪ್ರೈವೇಟ್ ಆಗಿತ್ತು, ಅನ್ಅಫಿಷಿಯಲ್.
ಅದರ ಬಗ್ಗೆ ಮಾಹಿತಿ ಯಾರಿಗೂ ಕೊಡಲ್ಲ. ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿಯಾದ್ರು, ಅಲ್ಲಿ ಏನು ಮಾಡಿದ್ರು ಗೊತ್ತಾಗಬೇಕಲ್ವಾ? ನಾನು ಹೇಳ್ತಾ ಇರೋದಲ್ಲ, RTI ಡೇಟಾ ಹೇಳ್ತಾ ಇರುವಂಥದ್ದು. ಇವರ ಪ್ರತಿ ಪ್ರವಾಸಕ್ಕೆ ಗುಪ್ತಚರ ಅಂದ್ರೆ ಇಂಟೆಲಿಜೆನ್ಸ್ ಕೋಆರ್ಡಿನೇಷನ್ ಇರುತ್ತೆ, ರಾಜತಾಂತ್ರಿಕ ಭದ್ರತಾ ರಕ್ಷಣೆ ಇರುತ್ತೆ, ಶಾಡೋ ಪ್ರಯಾಣ ವೆಚ್ಚಗಳಿರುತ್ತೆ. ಅಂದ್ರೆ ತೆರಿಗೆದಾರರ ಹಣವನ್ನ ಬಳಸ್ಕೊಂಡು ಪ್ರೈವೇಟ್ ಟ್ರಿಪ್ ಬೇರೆ ಹೋಗ್ತಾರೆ. ಕೊನೆಗೆ ಅಲ್ಲಿ ಏನ್ ನಡೀತಾ ಅನ್ನುವಂಥದ್ದು ಗೊತ್ತಾಗಲ್ಲ ನಮಗೆ. ಅದರ ಯಾವುದೇ ಹೊಣೆಗಾರಿಕೆ ನಮಗಿಲ್ಲ, ಮಾಧ್ಯಮಕ್ಕೆ ಸ್ಪಷ್ಟನೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅದಕ್ಕೆ ಬ್ರೀಫಿಂಗ್ಗಳು ಇಲ್ಲ. ಹೋಗಿರ್ತಾರಲ್ವಾ ಮೀಟಿಂಗ್ ಅಂತ, ಆ ಮೀಟಿಂಗ್ ಅಲ್ಲಿ ಏನಾಯ್ತು, ಆ ಸಭೆಗಳ ಬಗ್ಗೆ ಬಹಿರಂಗಪಡಿಸುವಿಕೆ ಇರಲ್ಲಲ್ವಾ? ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಿಸ್ಟರ್ ರಾಹುಲ್ ಗಾಂಧಿ ಹೇಳಬೇಕು ತಾವು, ಅಥವಾ ರಾಹುಲ್ ಗಾಂಧಿ ಅವರ ಸಪೋರ್ಟರ್ಸ್ ಬೆಂಬಲಿಗರು ಹೇಳಬೇಕು ನಮಗೆ. ವೀಕ್ಷಕರಷ್ಟೇ ಅಲ್ಲ, ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಭದ್ರತಾ ಶಿಷ್ಟಾಚಾರಗಳನ್ನು ಕೂಡ ಪಾಲಿಸ್ತಾ ಇಲ್ಲ. ಹೀಗಂತ CRPF ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಕೂಡ ಪತ್ರದ ಮೂಲಕ ತಂದಿದೆ. ಅಂದ್ರೆ ವಿದೇಶಗಳಿಗೆ ಭೇಟಿ ನೀಡುವಂತಹ ಸಮಯದಲ್ಲಿ ಭದ್ರತಾ ಶಿಷ್ಟಾಚಾರಗಳನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ಇದು CRPF ಆರೋಪ. ಅಲ್ಲ ರಾಹುಲ್ ಗಾಂಧಿ ಅವರೇ, ಭದ್ರತಾ ಶಿಷ್ಟಾಚಾರಗಳನ್ನ ಕೂಡ ಉಲ್ಲಂಘನೆ ಮಾಡಿ ಹೋಗುವಂಥದ್ದು, ಅಥವಾ ಅವರನ್ನ ಕಣ್ತಪ್ಪಿಸಿ ಅಲ್ಲಿ ಮಾಡುವಂಥದ್ದು ಏನಿದೆ ನಿಮಗೆ? ಪ್ರಶ್ನೆ ಮಾಡ್ತೀವಿ ನಾವು, ತೆರಿಗೆದಾರರು ನಾವು. ಹೇಳಿ ರಾಹುಲ್ ಗಾಂಧಿ ಅವರೇ, ಅಥವಾ ರಾಹುಲ್ ಗಾಂಧಿ ಬೆಂಬಲಿಗರು ದಯವಿಟ್ಟು ಹೇಳಿ. ಬೇರೆ ಯಾವ ರಾಜಕಾರಣಿ ಆಗ್ಲಿ, ಸಚಿವರಾಗ್ಲಿ ಇಷ್ಟೊಂದು ವಿದೇಶ ಪ್ರವಾಸಗಳನ್ನ ಇಷ್ಟೊಂದು ಗೌಪ್ಯವಾಗಿ, ಐ ರಿಪೀಟ್, ಗೌಪ್ಯವಾಗಿ ವಿದೇಶ ಪ್ರವಾಸಗಳನ್ನ ಕೈಗೊಂಡಿಲ್ಲ. ರಾಹುಲ್ ಗಾಂಧಿ ಮಾತ್ರ ಯಾಕೆ? ಏನಿದ್ರ ಉದ್ದೇಶ? ರಾಹುಲ್ ಗಾಂಧಿ ಹಾಗಾದ್ರೆ ತಮ್ಮ ವಿದೇಶ ಪ್ರವಾಸಗಳಲ್ಲಿ ರಾಷ್ಟ್ರ ವಿರೋಧಿಗಳನ್ನ ಭೇಟಿ ಆಗ್ತಾರಾ? ಆಗೋದಾದ್ರೆ ಯಾರನ್ನೆಲ್ಲ ಆಗ್ತಾರೆ? ಭೇಟಿ ಅಂತೂ ಆಗ್ತಾರೆ. ಹಿಂದೊಮ್ಮೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳಿದ್ದೆ, ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಗಳ ಸಮಯದಲ್ಲಿ ಭಾರತ ವಿರೋಧಿ ರಾಜಕೀಯ ಕೈಗಳನ್ನ, ಭಯೋತ್ಪಾದಕ ಲಿಂಕ್ಗಳನ್ನ, ISI ಸಂಪರ್ಕ ಹೊಂದಿರುವಂಥವರನ್ನ, ಖಲಿಸ್ತಾನಿ ಭಯೋತ್ಪಾದಕರನ್ನ, ಹೀಗೆ ಒಂದಷ್ಟು ಭೇಟಿಗಳಂತೂ ಆಗತ್ತವೆ. ಕೆಲವು ಫೋಟೋ ಇದೆ, ಅವೇ ಹೇಳುತ್ತವೆ ಎಲ್ಲವನ್ನ. ವೀಕ್ಷಕರೇ, ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಈ ಕಾಂಗ್ರೆಸ್ ಅದೇ ರೀತಿ ರಾಹುಲ್ ಗಾಂಧಿಯ ಹಿಂದೆ ಸೋರೋಸ್ ನೆರಳು ಇದ್ದೇ ಇದೆ. ಇಲ್ಲಿ ಆಗುವಂತಹ ಪ್ರತಿ ಅನಾಹುತಗಳ ಹಿಂದೆ ಕೂಡ ಇವರುಗಳ ಡೀಪ್ ಸ್ಟೇಟ್ ಪ್ರಾಯೋಜಿತ ಪ್ರೊಪಗ್ಯಾಂಡಾ ಇದ್ದೇ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ 250ಕ್ಕೂ ಹೆಚ್ಚು ಫಾರಿನ್ ಟ್ರಿಪ್ಗಳನ್ನ ಸರ್ಕಾರ ತನಿಖೆ ಮಾಡಲೇಬೇಕು. ಸರ್ಕಾರಿ ಏಜೆನ್ಸಿಗಳು ಕಟ್ಟುನಿಟ್ಟಾಗಿ ಗಮನವನ್ನ ವಹಿಸಲೇಬೇಕು. ಯಾಕೆ ಅಂತಂದ್ರೆ ಇವರ ಪ್ರೊಪಗ್ಯಾಂಡಾ ಬಹಳ ದೊಡ್ಡದಿದೆ. ದೇಶದ ಸುರಕ್ಷತೆಗಾಗಿ ಇವರುಗಳ ಮೇಲೆ ಕಣ್ಣು ಇಡಲೇಬೇಕು, ಇವರುಗಳ ಮೇಲೆ ತನಿಖೆ ಆಗಲೇಬೇಕು. ತೆರಿಗೆ ಕಟ್ತೀವಿ ಸ್ವಾಮಿ, ನಮ್ಮ 1 ರೂಪಾಯಿಗೂ ಲೆಕ್ಕ ಕೊಡಲೇಬೇಕು. ನಮ್ಮ ಆಗ್ರಹ ಇದು. ನಮಗೆ ನಮ್ಮ ದೇಶ ದೊಡ್ಡದು. ಯಾರೋ ಬಂದು ನಮ್ಮ ದೇಶಕ್ಕೆ ಆಪತ್ತು ತರ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೂರೋದಕ್ಕೆ ನಾವು ಕಾಂಗ್ರೆಸ್ ಚೇಲಗಳಲ್ಲ, ಅಪ್ಪಟ ಭಾರತೀಯರು ನಾವು. ಮೋದಿಜಿಯವರ ಅವರ ಅಗಲಿದ ತಾಯಿಯ ವಿಚಾರಗಳನ್ನ ತೆಗೆದು ಅವಮಾನ ಮಾಡೋದಲ್ಲ, ಮನುಷ್ಯರಲ್ಲದ ಹಾಗೆ. ತಾಕತ್ತಿದ್ರೆ ಮೊದಲು ನಿಮ್ಮ ನಾಯಕನಿಗೆ ಕ್ಲಾಸ್ ತಗೊಳ್ಳಿ. ಅವರ ಕಳ್ಳ ವ್ಯವಹಾರದ ಬಗ್ಗೆ, ಅವರ ಫಾರಿನ್ ಟ್ರಿಪ್ಗಳ ಬಗ್ಗೆ ಕೇಳಿ. ಅಷ್ಟು ಯೋಗ್ಯತೆ ಇದ್ರೆ ನಾವು ಕಾಯ್ತಾ ಇರ್ತೀವಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.